ಸಾವಿನ ಬಂಡೆ 7 ಜನರ ಜೀವವನ್ನ ಬಲಿ ಪಡೆದಿದೆ. ಮೃತರ ಕುಟುಂಬಕ್ಕೆ ಪರಿಹಾರವನ್ನ ನೀಡಬೇಕು, ಸರ್ಕಾರ ಪರಿಹಾರವನ್ನ ಘೋಷಣೆ ಮಾಡಬೇಕು. ಸದ್ಯ ಭೂವಿಜ್ಞಾನ ಇಲಾಖೆಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ನಂತರ ಪರಿಶೀಲನೆ ಮಾಡಿ ಮಾತನಾಡುವಂತಹ ಸಂದರ್ಭದಲ್ಲಿ ಮೃತರ ಕುಟುಂಬಕ್ಕೆ ಕ್ರಷರ್ನ ಮಾಲೀಕರಿಂದಾನೇ ತಲಾ 10 ಲಕ್ಷ ರೂಪಾಯಿಯನ್ನ ಕೊಡಿಸ್ತೀವಿ ಅನ್ನುವಂತಹ ಘೋಷಣೆಯನ್ನ ಮಾಡಿದ್ದಾರೆ. ಗಾಯಾಳುಗಳಿಗೆ 5 ಲಕ್ಷ ಪರಿಹಾರವನ್ನ ಕೊಡಿಸಲಾಗುತ್ತೆ. ಕ್ರಷರ್ನ ಮಾಲೀಕರೇ ಪರಿಹಾರದ ಹಣವನ್ನ ನೀಡ್ತಾರೆ ಅಂತ ಹೇಳಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ನಿರ್ದೇಶಕ ರಂಗಪ್ಪ ಮಾಹಿತಿಯನ್ನು ನೀಡಿದ್ದಾರೆ. ಜೊತೆಗೆ ಘಟನೆಯ ನಂತರದಲ್ಲಿ ಸುತ್ತಮುತ್ತ ಸುಮಾರು 52 ಕ್ರಷರ್ಗಳಿದ್ದಾವೆ. ಎಲ್ಲ ಕ್ರಷರ್ಗಳನ್ನ ತಾತ್ಕಾಲಿಕವಾಗಿ ಬಂದ್ ಮಾಡುವುದಕ್ಕೂ ಕೂಡ ಅಧಿಕಾರಿಗಳು ಸೂಚಿಸಿದ್ದಾರೆ. ಇನ್ನು ಈ ದುರ್ಘಟನೆಯಲ್ಲಿ ಮಾಲೀಕರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಈ ಬಗ್ಗೆ ಇಲಾಖೆಯಿಂದಾನೇ ದೂರನ್ನ ಕೊಡುವಂತಹ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ನಿರ್ದೇಶಕ ರಂಗಪ್ಪ ತಿಳಿಸಿದ್ದಾರೆ. ಹಾಗೂ ಒಬ್ಬರಿಗೆ ಸೀರಿಯಸ್ ಇಂಜುರಿ ಆಗಿದೆ. ಇನ್ನು 4 ಜನ ಆಸ್ಪತ್ರೆ ಸಣ್ಣ ಪುಟ್ಟ ಗಾಯಗಳಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ತುಂಬ ದುರದೃಷ್ಟಕರ ಘಟನೆ ಇವತ್ತು ಇಲ್ಲಿ ಜಯಪುರದಲ್ಲಿ ನಡೆದಿದೆ. ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಈಗ ಆಲ್ರೆಡಿ ಎಲ್ಲ ಏನು ಇಲ್ಲಿ ಕ್ವಾರಿಗಳಿತ್ತು ಅದನ್ನೆಲ್ಲ ಇಮ್ಮಿಡಿಯಾಗಿ ತಾತ್ಕಾಲಿಕವಾಗಿ ಎಲ್ಲನೂ ಬಂದ್ ಮಾಡಿ ಅದನ್ನು ಸ್ಟಾಪ್ ಮಾಡೋಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಯಾರು ಮೃತರಾಗಿದ್ದಾರೆ ಕಾರ್ಮಿಕರು ಅವರಿಗೆ ಕ್ವಾರಿ ಓನರ್ಸ್ಗಳಿಂದ ತಲಾ 10 ಲಕ್ಷ ಅವರಿಗೆ ಪರಿಹಾರ ಕೊಡಬೇಕು ಅಂತ ನಾವು ನಿರ್ದೇಶನವನ್ನು ಕೊಟ್ಟಿದ್ದೀವಿ. ಯಾರು ಕ್ವಾರಿ ಓನರ್ ಯಾರಿದ್ದಾರೆ ಅವರಿಂದ ಪರಿಹಾರ ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಏನಿರುತ್ತೆ ಸರ್ ಮಾನದಂಡಗಳು ಹೇಗಿರುತ್ತೆ ಸರ್? ಅಟ್ ಎ ಟೈಮ್ ಕೆಲಸ ಮಾಡಬೇಕಾದ್ರೆ ನಾವು ಬಂದ ಸಂದರ್ಭ ಅಟ್ ಎ ಟೈಮ್ ಅಟ್ಯಾಚ್ ಇದೆ, ಹೇಗಿರುತ್ತೆ ಸರ್ ಮಾನದಂಡಗಳು ಹೇಗಿರುತ್ತೆ ಸರ್? ಇದಕ್ಕೇನು ಸೇಫ್ಟಿ ಮೆಜರ್ಸು ಇದೆ. ಪ್ರತಿಯೊಬ್ಬರು ಕೂಡ ಅವರ ಬೌಂಡ್ರಿ ಒಳಗಡೆ ಕಾರ್ಮಿಕರಿಗೆ ಎಲ್ಲ ಸುರಕ್ಷತಾ ನಿಯಮಗಳನ್ನು ಪಾಲನೆ ಮಾಡಿ ಅವರ ಜೀವಕ್ಕೆ ಹಾನಿ ಆಗದೆ ಇರೋ ರೀತಿಯಲ್ಲಿ ಅವರು ಮಾಡೋಕ್ಕಾಗತ್ತೆ. ಬಟ್ ನಾವು ಇಲ್ಲಿ ನೋಡಿದ್ರೆ ಕೂಡ ಅಷ್ಟು ಸುರಕ್ಷಿತವಾದ ಮಾನದಂಡಗಳನ್ನ ಇವರು ಪಾಲನೆ ಮಾಡಿಲ್ಲ. ಸೊ ಅವರು ಕರೆಕ್ಟಾಗಿ ಸುರಕ್ಷಿತವಾದ ಮಾನದಂಡಗಳನ್ನು ಪಾಲನೆ ಮಾಡಿದರೆ ಇವತ್ತು ಈ ದುರ್ಘಟನೆ ಆಗ್ತಾ ಇರಲಿಲ್ಲ. ಯಾರು ಮಾಲೀಕರ ತಪ್ಪಿನಿಂದ ಈ ಒಂದು ಘಟನೆ ಆಗಿರೋದು ಮೇಲ್ನೋಟಿಗೆ ಕಂಡು ಬರ್ತದೆ. ಹೌದು. ಈಗ ನಿಮ್ಮ ಜಿಯಾಲಿಸ್ಟ್ಗಳು ಸರ್ ಈ ಸಂದರ್ಭದಲ್ಲಿ ಪರಿಶೀಲನೆ ಮಾಡಕ್ ಬಂದಂತ ಸಂದರ್ಭದಲ್ಲಿ ಈ ರೀತಿ ಕಾಣ್ತಿರ್ಲಿಲ್ವಾ ಅಂತ ಹೇಳಿ ಸರ್? ಈ ನೋಡಿ ನಮ್ಮವ್ರು ಬಂದು ಈಗ ನೋಡಿ ಸುತ್ತ ಎಲ್ಲ ಅಲ್ಲಿ ತಾವು ನೋಡಬೇಕೆಲ್ಲ ಎಲ್ಲೋ ಏನು ಬೆಂಚ್ ಮಾರ್ಕ್ಸ್ ಹಾಕ್ಸಿ ಬೌಂಡ್ರಿ ಎಲ್ಲ ಫಿಕ್ಸ್ ಮಾಡಿರ್ತಾರೆ. ಈಗ ಇವ್ರು ಬಂದಾಗ ಅವರೆಲ್ಲ ಸುರಕ್ಷಿತ ಮಾನದಂಡಗಳನ್ನ ಪಾಲನೆ ಮಾಡಿದ್ವಿ ಅಂತ ತೋರಿಸ್ಕೋತಾರೆ. ಬಟ್ ನಂತರ ವೈಲೇಷನ್ಸ್ ಆಗಿ ಸೊ ಹಾಗಾಗಿ ಖಂಡಿತ ಇಲ್ಲಿ ಒಂದು ಸುರಕ್ಷಿತ ಮಾನದಂಡಗಳನ್ನು ಪಾಲನೆ ಮಾಡಿಲ್ಲ. ಅಲ್ಲ ಸರ್, ಈಗ ಏಕ ಸಮಯದಲ್ಲಿ ಅಂದ್ರೆ ಅಟ್ ಎ ಟೈಮ್ ಆ ಕಡೆಯವರು ಈ ಕಡೆ ಮಾಡಬೇಕಾದ್ರೆ ಈ ಬೀಳುತ್ತೆ ಬಂಡೆಗಳು ಅಂತ ಟೈಮ್ ಸ್ಫೋಟ ಮಾಡುತ್ತೆ, ಇಷ್ಟು ಕಾಮನ್ ಸೆನ್ಸ್ ಇರೋದಿಲ್ಲ ಸರ್? ಇರಬೇಕು, ಅವ್ರು ಪಾಲನೆ ಮಾಡಬೇಕು. ಎಸ್ಪೆಷಲಿ ಒಂದು ಜೀವಕ್ಕೆ ವಿಚಾರ ಬಂದಾಗ ಮನುಷ್ಯನಿಗೆ ಜೀವ ತುಂಬ ಮುಖ್ಯ, ಅಮೂಲ್ಯ. ಅದನ್ನ ಅವರು ಪಾಲನೆ ಮಾಡಬೇಕಿತ್ತು. ಇದರಲ್ಲಿ ಇಬ್ಬರದು ಕೂಡ ತಪ್ಪಾಗಿದೆ. ಶಾಸಕರು ಕೂಡ ಹಿಂದೆ ಹೇಳ್ತಿದ್ರು ಸರ್, ಈ ಮೈನಿಂಗ್ ನಡೀತಾ ಇದೆ ಅಂತ ಸೆಷನ್ ಕೂಡ ಚರ್ಚೆ ಮಾಡಿದ್ರು. ಇಲ್ಲಿ ಇವೆರಡು ಕೂಡ ಪರವಾನಗಿ ಲೀಸ್ ಇದೆ, ಆಮೇಲೆ ಅವ್ರಿಗೆ ವ್ಯಾಲಿಡ್ ಪರ್ಮಿಟ್ ಇದೆ, ಆಮೇಲೆ ಬ್ಲಾಸ್ಟಿಂಗ್ ಪರ್ಮಿಷನ್ ತಗೊಂಡಿದ್ದಾರೆ. ಕ್ವಾರಿ ಲೀಗಲ್ ಆಗಿದೆ. ಬಟ್ ಏನಂದ್ರೆ ಅವರು ಸುರಕ್ಷಿತವಾದ ಮಾನದಂಡಗಳನ್ನ ಪಾಲನೆ ಮಾಡದಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಕಂಡು ಬರ್ತಾ ಇದೆ. ಈಗ ಕೇಸ್ ಮಾಡಿಸ್ತೀರಾ ಸರ್ ನೀವು? ಹೌದು, ಆಲ್ರೆಡಿ ಬುಕ್ ಆಗಿದೆ ಕೇಸಸ್. ಮಾಲೀಕರ ವಿರುದ್ಧ ಇಬ್ಬರು ಮಾಲೀಕರು ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಮಾಡ್ತೀವಿ, ಇಲಾಖೆಯಿಂದ ಮಾಡ್ತೀವಿ. ಈಗ ಪೊಲೀಸರು ಕೂಡ ಆಲ್ರೆಡಿ ಕ್ರಮ ವಹಿಸಿದ್ದಾರೆ. ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡ್ತೀವಿ. ಈ ಪರಿಹಾರ ಸರ್ ಹೇಗೆ ಸರ್ ಅವ್ರ ಗಾಯಾಳುಗಳಿಗೆ ಯಾವ ಥರ ಸರ್? ಅದನ್ನ ಗಾಯ ಈಗ ಎಷ್ಟು ಬಂದಿದೆ ಗಾಯಾಳುಗಳಿಗೆ 5 ಲಕ್ಷ. ಯಾರು ಮೃತರಾಗಿದ್ದಾರೆ ಅವರಿಗೆ 10 ಲಕ್ಷ ಕೊಡೋದಕ್ಕೆ ಹಾಗೂ ಗಾಯಾಳುಗಳಿಗೆ 5 ಲಕ್ಷ ಪರಿಹಾರ ಕೊಡೋದಕ್ಕೆ ನಾವು ಆಲ್ರೆಡಿ ಮಾಲೀಕರ ಜೊತೆ ಮಾತುಕತೆ ಮಾಡಿದ್ವಿ. ಅವ್ರು ಒಪ್ಕೊಂಡಿದ್ದಾರೆ. ಅಂದ್ರೆ 2 ಮಾಲೀಕರಿಂದ ಕೂಡ 10 ಲಕ್ಷ ಸರ್? ಇಲ್ಲ, ಓವರ್ ಆಲ್ ಸ್ವತಂತ್ರ ಎಲ್ಲರಿಗೂ ಸೇರ ಒಬ್ಬ ತಲಾ 10 ಲಕ್ಷ. ಶಾಶ್ವತವಾಗಿ ಊನ ಆಗಿರುವಂತದ್ದು ಕೂಡ ಇದ್ರೆ ಅವ್ರಿಗೆ ಯಾವ ರೀತಿಯಾಗಿ ಪರಿಹಾರ ಕಲ್ಪಿಸ್ತೀರಿ? ಕೇವಲ 5 ಲಕ್ಷ ಕೊಟ್ಟು ಕೈ ತುಳ್ಕೊಬಿಡೋದಾ ಹೇಗೆ ಅಂತ? ಅದು ನೋಡೋಣ. ಅದು ನೋಡಿಕೊಂಡು ಅವ್ರದ್ದು ಪರಿಸ್ಥಿತಿಗೆ ನೋಡಿಕೊಂಡು ಅವರ ಜೀವನಕ್ಕೆ ಏನೋ ಹಾನಿ ಆಗಿದೆಯೋ ಅವ್ರ ಮುಂದೆ ಜೀವನ ಯಾವ ರೀತಿ ಸುಖವಾಗಿ ಅವ್ರು ಕಟ್ಕೋಬೋದು ಆ ರೀತಿಗೆ ನಾವು ಅನುಕೂಲ ಮಾಡೋ ರೀತಿ ಮಾಡ್ತೀವಿ. ಈಗ ಯಾವ ರೀತಿ ಮಾರ್ಗಸೂಚಿಯನ್ನು ಹೊರಡಿಸ್ತೀರಿ ಈಗ? ಯಾಕಂದ್ರೆ ಬಫರ್ ಝೋನ್ ಮೇಂಟೈನ್ ಮಾಡ್ತಿಲ್ಲ ಅನ್ನುವಂಥದ್ದೆಲ್ಲ ಇದೆ. ಈ ದುರ್ಘಟನೆಯಿಂದ ನಾವು ಕಾರ್ಮಿಕರ ಜೀವನಕ್ಕೆ ಹಾನಿ ಆಗೋ ರೀತಿ ಸುರಕ್ಷಿತವಾದ ಮಾರ್ಗಗಳನ್ನು ಯಾವ ರೀತಿ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ಅನುಸರಿಸಬೇಕು, ಬಫರ್ ಝೋನ್ ಬಿಡಬೇಕು, ಆಮೇಲೆ ಕಾರ್ಮಿಕರು ಕೆಲಸ ಮಾಡೋಕ್ಕೆ ಏನೆಲ್ಲ ಸೇಫ್ಟಿ ಅವ್ರಿಗೆ ಉಪಕರಣಗಳನ್ನು ಧರಿಸಬೇಕು,
ಅದನ್ನೆಲ್ಲ ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡೋ ರೀತಿ ಕ್ರಮ ವಹಿಸ್ತೀವಿ. ಸರಿ, ಅಂದ್ರೆ ಆಸ್ ಆಫ್ ಇವಾಗಲಿಂದನೇ ಎರಡನ್ನೂ ಕೂಡ ಸ್ಟಾಪ್ ಮಾಡ್ತೀವಿ. ಎಲ್ಲ ಈ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಕ್ವಾರಿಗಳು ಎಲ್ಲವೂ ಸರ್ ಎಷ್ಟು ಬರ್ತಾವೆ ಸರ್ ಸುತ್ತಮುತ್ತ, ಎಷ್ಟು ನಡೀತಾವೆ ಸರ್ ಇವಾಗ? 55 ಕ್ವಾರಿಗಳು ನಡೀತಾ ಇದೆ. ಸೊ ಯಾರು ಕೂಡ ಈಗ ಇಮಿಡಿಯೇಟಾಗಿ ಎಲ್ಲ ತಾತ್ಕಾಲಿಕ ನಿಲ್ಲಿಸಿ ಎಲ್ಲರೂ ಸುರಕ್ಷಿತವಾದ ಕ್ರಮವಹಿಸಿದ ನಂತರ ಅವ್ರಿಗೆ ಕ್ವಾರಿ ಮಾಡೋದಕ್ಕೆ ಸರಿ, ಬಾಡಿ ಸಿಕ್ಕಂತ ಸಂದರ್ಭದಲ್ಲಿ ಸರ್ ಯಾರು ಕೂಡ ಸೇಫ್ಟಿ ಮೆಜರ್ಸ್ಗಳನ್ನ ಯಾರು ಕೂಡ ಹಾಕೊಂಡಿಲ್ಲ. ನಿಮ್ಮ ಅಧಿಕಾರಿಗಳು ಮತ್ತೆ ಏನು ಮಾಹಿತಿ ಇರಲ್ಲ ಸರ್? ನಮ್ಮವರು ಬಂದರೆ ಇನ್ಸ್ಪೆಕ್ಷನ್ ಮಾಡಿದಾಗ ಅವ್ರು ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ, ಬಟ್ ಇಲ್ಲಿ ಪಾಲನೆ ಆಗಿಲ್ಲ. ಇವಾಗ 15 ಡೇಸ್ ಕೂಡ ಇನ್ಸ್ಪೆಕ್ಷನ್ ಮಾಡಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ರೈಟ್ ಸರ್, ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.